ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಂ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಅಂಗದನು ಹನುಮಂತನ ಮಾತನ್ನು ಅನುಮೋದಿಸಿ ತಾನೇ ಸೀತೆಯನ್ನು ಕರೆತಂದು ಸೀತೆಯನ್ನು ಕರೆತಂದು ರಾಮನ ಬಳಿಗೆ ಸೇರಿಸಬೇಕೆಂದು ಹೇಳಲು ಜಾಂಬವಂತನು ಅವನ ಮಾತನ್ನು ನಿವಾರಿಸಿ ಸಮಾಧಾನ ಹೇಳಿದುದು ಎಂಬ 60ನೆಯ ಸರ್ಗಕ್ಕೆ ಸ್ವಾಗತ. ಹನುಮಂತನ ಮಾತನ್ನು ಕೇಳಿ ಅಂಗದನು, ಎಳೆಯ ವಾನರರೇ, ನಾವು ಸೀತೆಯನ್ನು ನೋಡಿ ಬಂದ ಮೇಲೆ ಅವಳನ್ನು ಬಿಟ್ಟು ರಾಮನ ಬಳಿಗೆ ಹೋಗುವುದು ಮಾತ್ರ ಎಂದಿಗೂ ಯುಕ್ತವಲ್ಲ. ನಾವೆಲ್ಲರೂ ಎಷ್ಟು ಪ್ರಸಿದ್ಧ ಪರಾಕ್ರಮವುಳ್ಳವರಾಗಿರುವಾಗಲೂ ರಾಮನ ಮುಂದೆ ನಿಂತು ನಾವು ಸೀತೆಯನ್ನು ನೋಡಿ ಬಂದೆವೇ ಹೊರತು ಅವಳನ್ನು ಕರೆತರಲಿಲ್ಲವೆಂದು ಹೇಳುವುದು ನಮ್ಮ ಮಾನಕ್ಕೆ ಕಡಿಮೆ ಎಂದೇ ನನಗೆ ತೋರುವುದು. ಎಲೈ ವಾನರೋತ್ತಮರೇ, ದೇವತೆಗಳಲ್ಲಿಯಾಗಲಿ ದಾನವರಲ್ಲಿಯಾಗಲಿ ಇತರ ಲೋಕಗಳಲ್ಲಿಯೇ ಆಗಲಿ ಹಾರಿ ಹೋಗುವುದರಲ್ಲಿಯೂ ಪರಾಕ್ರಮದಲ್ಲಿಯೂ ಸಮಾನರು ಯಾರೊಬ್ಬರೂ ಇಲ್ಲ. ಇದರ ಮೇಲೆ ಮೊದಲೇ ಹನುಮಂತನು ಲಂಕೆಯಲ್ಲಿ ಅನೇಕ ವೀರ ರಾಕ್ಷಸರನ್ನು ಕೊಂದು ಬಂದಿರುವನು. ಇನ್ನು ನಾವು ನಡೆಸಬೇಕಾದ ಕಾರ್ಯವಾದರೂ ಏನಿರುವುದು? ಸೀತಾದೇವಿಯನ್ನು ಕರೆದುಕೊಂಡು ಹೋಗುವುದೊಂದೇ ಅಲ್ಲವೇ? ಅದನ್ನು ನಡೆಸಿಯೇ ಬಿಡಬೇಕು ಎಂದನು. ಸಹಜವಾಗಿಯೇ ಯುವ ಪೀಳಿಗೆಗೆ ಸೇರಿದಂತಹ ಯುವರಾಜನಾದಂತಹ ಅಂಗದನಲ್ಲಿ ಈ ಉತ್ಸಾಹವು ಸಹಜವಾದದ್ದು. ಆದರೆ ಯೋಗ್ಯವಾದ ಮಾರ್ಗವು ಯಾವುದು ಎಂದು ತೋರಿಸುವಂತಹ ಹಿರಿಯರ ಅವಶ್ಯಕತೆ ಇರುವುದಲ್ಲವೇ? ವಾನರೋತ್ತಮನಾದ ಜಾಂಬವಂತನಿಗೆ ಅಂಗದನು ಹೇಳಿದ ಈ ಮಾತನ್ನು ಕೇಳಿದೊಡನೆ ಅವನ ದೃಢವಾದ ಸಂಕಲ್ಪವನ್ನು ನೋಡಿ ಸಂತೋಷ ಹುಟ್ಟಿತು. ಆದರೂ ಅವನು ಕಾರ್ಯಗಳನ್ನು ಅಂದರೆ ಕಾರ್ಯ ಅಕಾರ್ಯಗಳನ್ನು ಬಲ್ಲ ವಿವೇಕಿಯಾದುದರಿಂದ ಆ ಅಂಗದನನ್ನು ಕುರಿತು ಅರ್ಥಯುಕ್ತವಾದ ಮಾತಿನಿಂದ, ಎಲೈ ಯುವರಾಜನೇ, ನಿನ್ನ ಆಲೋಚನೆಯೇನೋ ನನಗೂ ಯುಕ್ತವಾಗಿಯೇ ತೋರುವುದು. ಈ ಕಾರ್ಯಕ್ಕೆ ನಾವು ಸಮರ್ಥರೆಂಬುದು ನಿಜವು. ಆದರೂ ನಾವು ಶ್ರೀರಾಮನ ಆಜ್ಞೆಯನ್ನು ಅನುಸರಿಸಿಯೇ ಯಾವ ಕಾರ್ಯವನ್ನಾದರೂ ನಡೆಸಬೇಕಲ್ಲವೇ? ಆದುದರಿಂದ ಮೊದಲು ಆ ರಾಮನ ಮನಸ್ಸು ಹೇಗಿರುವುದೋ ಅದನ್ನು ತಿಳಿದು ಅವನ ಅಭಿಪ್ರಾಯವನ್ನು ಅನುಸರಿಸಿಯೇ ನಾವು ಮುಂದಿನ ಕಾರ್ಯವನ್ನು ಮಾಡುವುದು ಉತ್ತಮವು ಎಂದನು. ಏಕೆಂದರೆ ಈಗಾಗಲೇ ಶ್ರೀರಾಮಚಂದ್ರನು ಸಮಸ್ತ ವಾನರ ಬಲ್ಲೂಕಗಳ ಸಮಕ್ಷಮದಲ್ಲಿಯೇ ಸೀತೆಯ ಅಪಹರಣಕ್ಕೆ ಕಾರಣವಾಗಿರುವ ರಾವಣನನ್ನು ಆತನ ಸಮಸ್ತ ಪರಿವಾರದ ಸಮೇತ ತಾನೇ ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನು. ಇದು ಸಹ ಕಪಿಗಳಲ್ಲಿ ವಿಶ್ವಾಸವನ್ನು ಹುಟ್ಟಿಸುವುದಕ್ಕಾಗಿ ಜವಾಬ್ದಾರಿಯನ್ನು ಶ್ರೀರಾಮಚಂದ್ರನು ತಾನೇ ಸ್ವತಃ ತೆಗೆದುಕೊಂಡಿರುವನು. ಅದರಂತೆಯೇ ಶ್ರೀರಾಮಚಂದ್ರನಿಗೆ ತಕ್ಕ ವೀರ ಪತ್ನಿಯಾಗಿ ಸೀತೆಯೂ ಕೂಡ ಶ್ರೀರಾಮಚಂದ್ರನೇ ಸ್ವತಃ ಇಲ್ಲಿಗೆ ಬಂದು ರಾವಣನನ್ನು ಕೊಂದು ತನ್ನನ್ನು ಸೆರೆಯಿಂದ ಬಿಡಿಸಬೇಕೇ ಹೊರತು ರಾವಣನು ಕೊಂದು ನನ್ನನ್ನು ತಂದಂತೆ ಯಾವ ಕಾರಣದಿಂದಾಗಿಯೂ ಯುದ್ಧವಿಲ್ಲದೆ ರಾವಣನ ಸಂಹಾರವಾಗದೆ ನನ್ನನ್ನು ಹಿಂದಕ್ಕೆ ರಾಮನು ಪಡೆಯಬಾರದೆಂದು ತಿಳಿಸಿರುವಳು. ಆ ರೀತಿಯಾಗಿ ಪತಿಪತ್ನಿಯರಿಬ್ಬರು ಒಂದೇ ರೀತಿಯಾಗಿ ಆಲೋಚಿಸುವರು ಎಂಬುದರ ಅರಿವಿರುವ ಹಿರಿಯ ವೃದ್ಧನಾದ ಜಾಂಬವಂತನು ಎಲ್ಲ ನಿರ್ಣಯಗಳನ್ನು ಶ್ರೀರಾಮಚಂದ್ರನಿಗೆ ಬಿಡುವುದೇ ಯುಕ್ತವೆಂದು ಎಲ್ಲರಿಗೂ ತಿಳಿಸಿ ಈಗ ಸಮಸ್ತ ವಾನರ ಬಳಗವು ಶ್ರೀರಾಮಚಂದ್ರನ ಬಳಿಗೆ ಹಿಂತಿರುಗಿ ಹೋಗುತ್ತಿದ್ದಾರೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.